ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀ ಲೂಕನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್, ಚಾಪ್ಟರ್ 20 ಅಧ್ಯಾಯ. 20ನೇ ಅಧ್ಯಾಯ 2 ಭಾಗವಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಭಾಗ ಲೂಕನು ಬರೆದ ಸುವಾರ್ತೆ 20ನೇ ಅಧ್ಯಾಯ 1ರಿಂದ 26 ವಚನಗಳು. ಲೂಕ್ ಚಾಪ್ಟರ್ 20 ವರ್ಸಸ್ 1 to 26. ಈ ಮೊದಲನೇ ಭಾಗದಲ್ಲಿ, ಅಂದರೆ ಲೂಕ 21ರಿಂದ 26 ವಚನ ಭಾಗದಲ್ಲಿ 10 ಪಾಠಗಳನ್ನು ನಾವು ನೋಡಿಕೊಳ್ಬೋದು. 10 lessons ಫ್ರಮ್ ದ ಲಾರ್ಡ್ ಜೀಸಸ್. ಕರ್ತನಾದ ಯೇಸು ಕ್ರಿಸ್ತನ ಜೀವನವೇ ಒಂದು ಪಾಠ, ದೊಡ್ಡ ಪಾಠ, ಆತ್ಮಿಕ ಪಾಠ, ನಿತ್ಯ ಪಾಠ, ದೈವಿಕ ಪಾಠ, ಅಭಿಷಿಕ್ತವಾದ ಪಾಠ. ಆದ ಕಾರಣ ಈಗ ನಾವು 10 ಪಾಠಗಳನ್ನು ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯ ಮೊದಲನೇ ಭಾಗದಿಂದ ಅಧ್ಯಯನವನ್ನು ಮಾಡಿಕೊಳ್ಳುವಾಗ ದೇವರಾತ್ಮನು ಅಂದರೆ ಗ್ರಂಥಕರ್ತನು, ಈ ಪುಸ್ತಕವನ್ನು ಬರೆದ ಆತನನ್ನು ಆಹ್ವಾನಿಸೋಣ. ಆತನು ನಮ್ಮನ್ನು ಸಕಲ ವಿಧವಾದ ಸತ್ಯಕ್ಕೆ ನಮ್ಮನ್ನು ನಡೆಸಲಿ. ವಾಕ್ಯದಿಂದ ನಮಗೆ ಪ್ರಯೋಜನವಾಗಲಿ, ಕಲಿತುಕೊಳ್ಳೋಣ ಮತ್ತು ಇಹಲೋಕದ ಪರಲೋಕದ ಜೀವನಕ್ಕೆ ನಮ್ಮನ್ನು ಈ 10 ಪಾಠಗಳು ಸಿದ್ಧ ಮಾಡಲಿ ಮತ್ತು ಇದರಿಂದ ಇತರರಿಗೂ ನಾವು ಇದನ್ನು ಹೇಳಿಕೊಳ್ಳುವಂತೆ ಆಗಲಿ. ಮೊದಲನೇ ಪಾಠ, ಯೇಸು ಸ್ವಾಮಿಯಲ್ಲಿ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ದೇವಾಲಯದ ಅಂಗಳದಲ್ಲಿ ಜನರಿಗೆ ಬೋಧನೆ ಮಾಡ್ತಾ ಯಥಾ ಪ್ರಕಾರವಾಗಿದ್ದಂಥ ವೇಳೆಯಲ್ಲಿ ನೋಡುವಾಗ ಯಾವ ಅಧಿಕಾರದಿಂದ, 2ನೇ ವಚನ ಲೂಕ 20:2, ಯಾವ ಅಧಿಕಾರದಿಂದ ಇವುಗಳನ್ನು ಮಾಡ್ತೀರಿ ಎಂಬುದಾಗಿ ಕೆಲವು ಮುಖ್ಯ ಯಾಜಕರು, ಧರ್ಮಶಾಸ್ತ್ರಿಗಳು ಬಂದು ನಮ್ಮ ಕರ್ತನನ್ನು ಪ್ರಶ್ನಿಸ್ತಾರೆ. ಆದ ಕಾರಣ ಇದರಿಂದ ನಾವು ಕಲಿಯುವಂಥ ಮೊದಲನೇ ಪಾಠ, 10 ಪಾಠಗಳನ್ನು ಕಲೀಲಿಕ್ಕಿದ್ದೇವೆ. ಲೂಕ 21ರಿಂದ 26ರಲ್ಲಿ ಈ ಮೊದಲನೇ ಪಾಠ ಏನಂತ ಹೇಳಿದರೆ, ನಮ್ಮ ಅಧಿಕಾರವನ್ನು ಪ್ರಶ್ನಿಸುವಂತೆ ಇತರರನ್ನು ಅನುಮತಿಸುವುದು. ಅಲವಿಂಗ್ ಅದರ್ಸ್ ಟು ಕ್ವೆಶ್ಚನ್ ಅಸ್. ಇಲ್ಲ ನನಗೆ ಯಾರಿಗೂ ಪ್ರಶ್ನೆ ಕೇಳಬಾರ್ದು, ನನ್ನ ಅಧಿಕಾರವನ್ನು ಯಾರು ಪ್ರಶ್ನೆ ಮಾಡಬಾರ್ದು ಎಂಬುದಾಗಿ ನಾವು ಅಂದುಕೊಳ್ಬೋದು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಧಿಕಾರವನ್ನೇ ಪ್ರಶ್ನೆ ಮಾಡಿದರು ಜನರು, ಅಧಿಕಾರಿಗಳು, ನಾಯಕರು. ಆ ರೀತಿಯಾಗಿ ಪ್ರಶ್ನೆ ಮಾಡುವಾಗ ಯೇಸು ಸ್ವಾಮಿ ಪ್ರಶ್ನೆ ಮಾಡುವುದಕ್ಕೆ ಅನುಮತಿಸಿರು ಎಂಬುದಾಗಿ ಮೊದಲನೇ ಪಾಠ. 2ನೇ ಪಾಠ ಏನಂತ ಹೇಳಿದರೆ 3ನೇ ವಚನ. ಅಂದ ಹಾಗೆ ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯ 1ರಿಂದ 26 ವಚನದಲ್ಲಿ 10 ಪಾಠಗಳು, ಆತ್ಮಿಕ ಜೀವನಕ್ಕೆ, ಸೇವೆಗೆ 10 ಪಾಠಗಳನ್ನು ಯೇಸು ಕರ್ತನಿಂದ ನಾವು ಕಲೀಲಿಕ್ಕಿದ್ದೇವೆ. ಮೊದಲನೇದು ಪ್ರಶ್ನಿಸುವಂತೆ ಅನುಮತಿಸುವುದು. 2ನೇದಾಗಿ ನೋಡುವಾಗ ಉತ್ತರವನ್ನು ಪ್ರಶ್ನೆಯಿಂದ ಉತ್ತರಿಸುವುದು, ಆನ್ಸರಿಂಗ್ ಬೈ ಕ್ವಶ್ಚನಿಂಗ್. ಅದು ಯೇಸು ಸ್ವಾಮಿ ಹತ್ರ ಒಂದು ಶೈಲಿ ಅಂತ ಹೇಳ್ಬೋದು. ಲೂಕ 23ನೇ ವಚನ, ಅದಕ್ಕೆ ಯೇಸು ಅವರಿಗೆ, ನಾನು ಸಹ ನಿಮ್ಮನ್ನು ಒಂದು ವಿಷಯ ಕೇಳುತ್ತೇನೆ. ಅಂದರೆ ಅವರು ಒಂದು ಪ್ರಶ್ನೆ ಕೇಳಿದರು. ಅದು ಆತನ ಅಧಿಕಾರವನ್ನು ಪ್ರಶ್ನಿಸುವಂಥ ಪ್ರಶ್ನೆಯಾಗಿತ್ತು. ಯಾವ ಅಧಿಕಾರದಿಂದ ಇವುಗಳನ್ನು ಮಾಡ್ತೀಯ ಅಂತ ಹೇಳುವಾಗ ದೇವರ ಅಧಿಕಾರದಿಂದ ಹೇಳ್ಬಿಡ್ಬೋದಾಗಿತ್ತು. ಯಾಕಂದರೆ ಇರುವಂಥದ್ದು 2 ಅಧಿಕಾರ, ಒಂದು ದೇವರ ಅಧಿಕಾರ ಮತ್ತು ಇನ್ನೊಂದು
ದೇವರಲ್ಲದ ಅಧಿಕಾರ. ದೇವರಲ್ಲದ ಅಧಿಕಾರ ಅಂದರೆ ಅದು ಸ್ವಂತವಾಗಿ ಮಾಡುವಂಥದ್ದಾಗಿರ್ಬೋದು ಅಥವಾ ಪೈಶಾಚಿಕವಾಗಿ ಮಾಡುವಂಥದ್ದಾಗಿರ್ಬೋದು. ಆದ ಕಾರಣ ಯೇಸು ಸ್ವಾಮಿ ಕೂಡ ಅವರಿಗೆ ಉತ್ತರ ಕೊಡದೆ, ನಾನು ಸಹ ನಿಮ್ಮನ್ನು ಒಂದು ವಿಷಯ ಕೇಳ್ತೇನೆ ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಕೇಳುವುದರಿಂದ ಉತ್ತರವನ್ನು ನೀಡುವುದಕ್ಕೆ ಯತ್ನಿಸುವಂಥದ್ದು. ಯೋಹಾನ್ ದೀಕ್ಷಾ ಸ್ನಾನದ ಬಗ್ಗೆ ಒಂದು ಪ್ರಶ್ನೆ ಕೇಳಿದರು. ಆದ ಕಾರಣ ಈಗ ಅವರಲ್ಲಿ ಒಂದು ಡಿಸ್ಕಷನ್, ಚರ್ಚೆ ಆಗ್ತಾ ಇದೆ. ಯಾಕಂದರೆ ಇದು ಯೋಹಾನ್ ಅಧಿಕಾರ ಪರಲೋಕದಿಂದ ಬಂತ ಅಥವಾ ಮನುಷ್ಯರಿಂದ ಬಂತ ಅಂತ ಹೇಳ್ಬಿಟ್ಟು ಎರಡೇ, ದೈವಿಕವಾದದ್ದು, ಮಾನವೀಯವಾದದ್ದು. ದೇವರಿಂದ ಬಂದಿರಬೇಕು ಅಥವಾ ಮನುಷ್ಯನಿಂದ ಬಂದಿರಬೇಕು. ಕಡೆಗೆ ಅವರು ಆಲೋಚನೆ ಮಾಡ್ತಾರೆ, ಈ ಮುಖ್ಯ ಯಾಜಕರು ಮತ್ತು ಧರ್ಮಶಾಸ್ತ್ರಿಗಳು. ಕಡೆಗೆ 7ನೇ ವಚನದಲ್ಲಿ, ಲೂಕ 20 ಮತ್ತು 7ನೇ ವಚನದಲ್ಲಿ ಅದು ಎಲ್ಲಿಂದಲೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಆವಾಗ 8ನೇ ವಚನದಿಂದ ಅಥವಾ 8ನೇ ವಚನ ನಾವು ನೋಡ್ತೀವಿ. ಲೂಕ 20 ಮತ್ತು 8ನೇ ವಚನದಲ್ಲಿ, ಯೇಸು ಅವರಿಗೆ, ಇವುಗಳನ್ನು ಯಾವ ಅಧಿಕಾರದಿಂದ ಮಾಡುತ್ತೇನೆಂದು ನಾನು ನಿಮಗೆ ಹೇಳುವುದಿಲ್ಲ. ನಾನೂ ನಿಮಗೆ ಹೇಳುವುದಿಲ್ಲ. ಅವರು ಹೇಳಲಿಲ್ಲ ಉತ್ತರ ಯೇಸು ಕರ್ತನು ಕೇಳಿದ ಪ್ರಶ್ನೆಗೆ. ಈಗ ಯೇಸು ಕರ್ತನು ಕೂಡ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಅದರಿಂದ ನಾವು ಕಲಿಯುವಂಥ ಒಂದು ಸಂಗತಿ ಏನಂದರೆ, ಕರ್ತನಾದ ಯೇಸು ಆತನಿಗೆ ಅಧೀನ, ಪ್ರಶ್ನೆ ಕೇಳುವಾಗ ಆತನಿಗೆ ಅಧೀನನಾಗಿ ಉತ್ತರ ಕೊಡಬೇಕು. ಅವರು ಅಧೀನವಾಗಲಿಲ್ಲ, ಆದ ಕಾರಣ ಉತ್ತರ ಕೊಡ್ತಾ ಇಲ್ಲ ಯೇಸು ಸ್ವಾಮಿ. ಸಿಂಪಲ್. ಯಾರು ಅಧೀನವಾಗಿರೋದಿಲ್ವೋ ಅವರಿಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ. ಆದರೂ ಮಾತಾಡಿದರು. ಸರಿ, ಮುಂದೆ ಏನು ಮಾತಾಡಿದ್ರು ಅಂತ ಹೇಳ್ಬಿಟ್ಟು ನೋಡುವಾಗ 9ನೇ ವಚನದಿಂದ ನಾವು ನೋಡ್ತೀವಿ. ಲೂಕನ ಬರೆಸುವಾರ್ತೆ 20ನೇ ಅಧ್ಯಾಯದ 9ನೇ ವಚನದಿಂದ, ಬಳಿಕ ಯೇಸು ಜನರಿಗೆ ಈ ಸಾಮ್ಯವನ್ನು ಹೇಳಿದರು. ಈಗ ಅವರು ಇನ್ನೂ ಆ ಪ್ರಶ್ನೆ ಕೇಳಿದವರು ಇನ್ನೂ ಇದ್ದಾರೆ ಅಲ್ಲಿ. ಆಗ ಜನರ ಕಡೆಗೆ ಒಂದು ಸಾಮ್ಯವನ್ನು ಹೇಳಿ ಇಡೀ ದೇವರ ಯೋಜನೆಯನ್ನು ಪ್ರಕಟಿಸ್ತಾರೆ. ಹಾಗಾದರೆ ಯೇಸು ಕರ್ತನಿಂದ ಕಲಿಯುವಂಥ 4ನೇ ಪಾಠ ಏನಂದರೆ, ಸ್ಪೀಕ್ ದ ಪ್ಲ್ಯಾನ್ ಆಫ್ ಗಾಡ್. ದೇವರ ಯೋಜನೆಯನ್ನು ಮಾತನಾಡುವುದು. ಹೌದು, ಟೀಕಿಸುವಂಥವರು ಬಂದಾಗ ಅವರಿಗೆ ಏನು ಉತ್ತರ ಕೊಡಲಿಲ್ಲ. ಆದರೆ ಜನರಿಗೆ, ಈಗ ಅವರು ಹಸಿವೆಯಿಂದ ಬಂದಿದ್ದಾರೆ, ಅವರಿಗೆ ದೇವರ ವಾಕ್ಯವನ್ನು ಸಾರಬೇಕು. ಆದ ಕಾರಣ ದೇವರ ಯೋಜನೆಯನ್ನು ಸಾಮ್ಯ ರೂಪದಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಕೂಡ ಬಹಳ ಒಳ್ಳೆಯ ಒಂದು ಅಭ್ಯಾಸ. ಯಾಕಂದರೆ ಜನರಿಗೆ ದೇವರ ಯೋಜನೆಯನ್ನು ಮಾಡಬೇಕು, ದೇವರ ಯೋಜನೆಯನ್ನು ಮಾತಾಡಬೇಕು. ದೇವರ ಯೋಜನೆಯ ಬಗ್ಗೆ ಒಂದು ಪ್ರೇರಣೆಯನ್ನು, ಒಂದು ಆಶೆಯನ್ನು, ಒಂದು ನಿರೀಕ್ಷೆಯನ್ನು, ಒಂದು ತವಕವನ್ನು ಜನರಲ್ಲಿ ಹುಟ್ಟಿಸುವಂಥದ್ದು ಬಹಳ ಬಹಳ ಅಗತ್ಯವಾದಂಥ ಹಂತ. ಯೇಸು ಕರ್ತನು ಆ ರೀತಿಯಾಗಿ ಮಾಡಿದರು. ನಾವು ಕೂಡ ಆತನಿಂದ ಕಲಿತು ಜನರಿಗೆ ದೇವರ ಯೋಜನೆಯನ್ನು, ನನ್ನ ಬಾಸ್ ಒಬ್ಬರು, ಬಿಬ್ಲಿಕಾ ಬಾಸ್ ಒಬ್ಬರು ನಾಯಕರು ಇದ್ದಾರೆ. ಅವರು ಆಗಾಗ ಒಂದು ಮಾತು ಹೇಳ್ತಿರ್ತಾರೆ. ಅದೇನೆಂದರೆ, ವಿ ಮಸ್ಟ್ ಪ್ರೆಸೆಂಟ್ ದ ಬಿಗರ್ ಪಿಕ್ಚರ್, ದೊಡ್ಡ ಚಿತ್ರವನ್ನು. ಕೆಲವು ಸಾರಿ ಒಂದು ಕಾಡಿಗೆ ಹೋಗಿಬಿಟ್ಟು ಒಂದು ಮರವನ್ನು, ಒಂದೇ ಮರವನ್ನು ನಾವು ನೋಡ್ತಾ ಮರದ ಹಣ್ಣನ್ನು, ಮರದ ಎಲೆಗಳನ್ನು ಮಾತ್ರ ನಾವು ನೋಡ್ಬೋದು. ಆದರೆ ಒಂದು ವೇಳೆ ಎತ್ತರವಾದಂಥ ಹೆಲಿಕಾಪ್ಟರ್ನಲ್ಲಿ ನಾವು ಹೋಗೋದಾದರೆ ಬಿಗರ್ ಪಿಕ್ಚರ್ ಅಂದರೆ ಒಂದು ದೊಡ್ಡ ಚಿತ್ರ, ಕಾಡಿನ ಚಿತ್ರ ನಮಗೆ ಲಭ್ಯವಿರ್ತದೆ. ಆ ರೀತಿಯಾಗಿ ದೇವರ ವಾಕ್ಯವನ್ನು ಒಂದು ವಾಕ್ಯ ತಗೊಂಡು ನಾವು ವಾವ್, ರೋಮ 8:28 ವಾವ್,
ಯೋಹಾನ 7:37 ಅಥವಾ ಮತ್ತಾಯ 18:19 ಅಥವಾ ಮಾರ್ಕ 11:22, 24 ಎಂಬುದಾಗಿ ಒಂದು ವಾಕ್ಯವನ್ನು ನಾವು ಹಿಡ್ಕೊಂಡು ಬಾಳುವಂಥದ್ದು, ಖುಷಿ ಪಡುವಂಥದ್ದು ಮತ್ತು ಅದನ್ನೇ ನಾವು ಸಾರುವಂಥದ್ದು, ಹೇಳುವಂಥದ್ದು, ಹಕ್ಕು ಸಾಧಿಸುವಂಥದ್ದು, ಅರಿಕೆ ಮಾಡುವಂಥದ್ದು ಒಳ್ಳೆಯದು, ಧ್ಯಾನ ಮಾಡುವಂಥದ್ದು ಕೂಡ ಒಳ್ಳೆಯದೇ. ಆದರೆ ಬಿಗ್ ಪಿಕ್ಚರ್ ಅಂದರೆ ದೇವರ ಯೋಜನೆ, ನಾವು ಇಡೀ ದೊಡ್ಡ ವಿಶಾಲವಾದ ಚಿತ್ರವನ್ನು ನಾವು ನೋಡಬೇಕು. ಯೇಸು ಕರ್ತನು ಆತನಿಂದ ನಾವು ಕಲಿಯುವಂಥದ್ದು ಏನಂದರೆ ಆತನ ದೇವರ ಯೋಜನೆ ಬಗ್ಗೆ ಮಾತಾಡಿದರೆ. 5ನೇದಾಗಿ ಆ ಯೋಜನೆಯಲ್ಲಿ ತನ್ನನ್ನು ಕೂಡ ಒಳಪಡಿಸಿಕೊಂಡರು. ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯದ 13ನೇ ವಚನದಲ್ಲಿ ಆ ದ್ರಾಕ್ಷಿ ತೋಟದ ಯಜಮಾನನು ನಾನೇನು ಮಾಡಲಿ, ನನ್ನ ಪ್ರಿಯ ಮಗನನ್ನೇ. ಈಗ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳುವಾಗ ತನ್ನನ್ನು ಕೂಡ ಆ ಯೋಜನೆಯಲ್ಲಿ ಒಳಪಡಿಸಿಕೊಂಡು ಆ ಸಾಮ್ಯವನ್ನು ಮಾತಾಡ್ತಿದ್ದಾರೆ. ಹಾಗಾದರೆ ಅದರಿಂದ ನಾವು ಕಲಿಯುವಂಥದ್ದೇನು? ನಾವು ಜನರಿಗೆ ಅಥವಾ ನಾನು ಜನರಿಗೆ ಏನಾದರೂ ಮಾತನಾಡುವುದಾದರೆ ನನ್ನ ಸಾಕ್ಷಿಯನ್ನು ಕೂಡ ಸಂದೇಶದಲ್ಲಿ, ದೇವರ ಯೋಜನೆಯಲ್ಲಿ, ದೊಡ್ಡ ಚಿತ್ರದಲ್ಲಿ, ವಿಶಾಲ ಚಿತ್ರದಲ್ಲಿ ತಿಳಿಸುವಂಥದ್ದು ಸಾಕ್ಷಿಯಾಗಿ ಒಳ್ಳೆಯದು. ಅದನ್ನೇ ನಮ್ಮ ಕರ್ತನು ಮಾಡಿದ್ದು. ಹಿ ಇನ್ಕ್ಲೂಡೆಡ್ ಹಿಮ್ಸೆಲ್ಫ್ ಇನ್ ದಟ್ ಪ್ಲ್ಯಾನ್ ಆಫ್ ಗಾಡ್. ದೇವರ ಮಹಾಯೋಜನೆಯಲ್ಲಿ ತನ್ನನ್ನು ಕೂಡ ಒಳಪಡಿಸಿಕೊಂಡು ಮಾತನಾಡಿದರು. ಅದು ನಾವು ಕರ್ತನಿಂದ ಕಲಿಯುವ 5ನೇ ಪಾಠ. 6ನೇದಾಗಿ ನೋಡುವಾಗ ನಾವು ಮುಂದೆ 17ನೇ ವಚನದಿಂದ ನಾವು ನೋಡ್ತೇವೆ. ಮಾತನಾಡುವಾಗ ಯೇಸು ಅವರನ್ನು ದಿಟ್ಟಿಸಿ ನೋಡಿ ಈ ರೀತಿಯಾಗಿ ಹೇಳ್ತಾರೆ. ಅದೇನಂತ ಹೇಳಿದರೆ, ಮನೆ ಕಟ್ಟುವವರು ತಿರಸ್ಕರಿಸಿದ ಕಲ್ಲೇ. ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯದ 17ನೇ ವಚನ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಅಂದರೆ ಈ ಮೊದಲನೇ ಭಾಗ ಲೂಕ 21ರಿಂದ 26 ವಚನಗಳಲ್ಲಿ 10 ಪಾಠಗಳು, ಕರ್ತನಿಂದ ಕಲಿಯುವ 10 ಪಾಠಗಳನ್ನು ನಾವು ನೋಡ್ಕೊಳ್ತಿದ್ದೇವೆ. ಅದರಲ್ಲಿ 6ನೇ ಪಾಠ ಏನಂತ ಹೇಳಿದರೆ, ಸ್ಪೀಕ್ ಸ್ಕ್ರಿಪ್ಚರ್. ವೇದ ವಾಕ್ಯವನ್ನು ಮಾತನಾಡುವುದು. ಹೌದು, ವೇದ ವಾಕ್ಯ, ದೇವರ ವಾಕ್ಯ, ಶಾಸ್ತ್ರಗಳನ್ನು ನಾವು ಮಾತನಾಡುವಂಥದ್ದು. ಸ್ಪೀಕ್ ಸ್ಕ್ರಿಪ್ಚರ್. ಯಾಕಂತ ಹೇಳಿದರೆ, ಮಾತಾಡ್ತಾ ಇದ್ದಾರೆ, ರೈತರ ಸಾಮ್ಯವನ್ನು ಕರ್ತನ ಹೇಳಿಬಿಟ್ಟು, ಮನೆ ಕಟ್ಟುವವರು ತಿರಸ್ಕರಿಸಿದ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂಬುದಾಗಿ ಇರುವಂಥ ಒಂದು ಮಾತನ್ನು ಕೀರ್ತನೆ 118 22ನೇ ವಚನದಿಂದ ಉಲ್ಲೇಖಿಸುವಂಥದ್ದನ್ನು ನಾವು ನೋಡ್ತೀವಿ. ಅದು ಕಾರಣ ಕರ್ತನಿಂದ ಕರೆಯುವಂಥ 6ನೇ ಪಾಠ ವಾಕ್ಯ ಮಾತಾಡೋದು. ನಿನ್ನೆ ಒಂದು ಮನೆಗೆ ಸಂದರ್ಶಿಸಿದೆವು. ಮೊದಲನೇ ಬಾರಿಯಾಗಿ ಆ ಮನೆ ಸಂದರ್ಶಿಸುವಂತೆ ಆಯಿತು. ಆದರೆ ಅಲ್ಲಿ 3 ವ್ಯಕ್ತಿಗಳು ಬಹಳ ತಾಯಿಯನ್ನು ಕಳ್ಕೊಂಡು ಚಿಂತೆಯಲ್ಲಿ, ದುಃಖದಲ್ಲಿ ಇದ್ದಂಥ ಒಂದು ಕುಟುಂಬ. ಮತ್ತು ಅವರಲ್ಲಿ ನನ್ನ ಒಂದು ಅನಿಸಿಕೆ ಅಥವಾ ಅಭಿಪ್ರಾಯ ಏನಂದರೆ, ಇವರಿಗೆ ವಾಕ್ಯ ಕೊಡಬೇಕು. ಯಾಕಂದರೆ ಅನೇಕ ವಿಷಯಗಳು ಅವ್ರಿಗೆ ಗೊತ್ತಿರಲಿಲ್ಲ, ಗಲಿಬಿಲಿಯಲ್ಲಿದ್ದರು. ಹೌದು, ಚಿಂತೆ ಮಾಡಬೇಡ್ರಿ, ಅಳಬೇಡ್ರಿ ಅಂತ ಹೇಳಬಹುದು. ಹೌದು, ಅದನ್ನು ಹೇಳಬೇಕು. ಆದರೆ ಅವರು ವಾಕ್ಯದಿಂದ ಆಧರಣೆ ಹೊಂದುವಂಥದ್ದು ಬಹಳ ಪ್ರಾಮುಖ್ಯ ಅನ್ನಿಸ್ತದೆ. ಆದ ಕಾರಣ ವಾಕ್ಯ. 7ನೇದಾಗಿ ದೇವರ ವಾಕ್ಯವನ್ನು ಮಾತನಾಡುವಾಗ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುವುದು. ಎಕ್ಸ್ಪೆಕ್ಟ್ ರಿಯಾಕ್ಷನ್ಸ್. ದೇವರ ವಾಕ್ಯ ಮಾತಾಡುವಾಗ ಕೆಲವರು ಚುಚ್ಚಬಹುದು. ಯಾಕಂದರೆ ಅದು ಇಬ್ಬಾಯಿ ಕತ್ತಿ,
ಪ್ರಸಂಗ ಮಾಡ್ತಾ ಇದ್ದಾಗ ಪ್ರಸಂಗಿಗೂ ಅದು ನೋವಾಗ್ಬೋದು, ಇತರರಿಗೂ ಅದು ನೋವಾಗಬಹುದು, ಚುಚ್ಚಬಹುದು, ತಿವಿಬಹುದು, ಇಬ್ಬರಿಗೂ. ಆ ರೀತಿಯಾಗಿದ್ದಂಥ ವೇಳೆಯಲ್ಲಿ ಬೇರೆಯವರಿಗೆ ಅದು ಚುಚ್ಚಿದಾಗ, ತಿವಿದಾಗ ಪ್ರತಿಕ್ರಿಯೆಯನ್ನು ಒಳ್ಳೆ ರೀತಿಯಿಂದ ತಗೊಳ್ಳೋರು ಇದ್ದಾರೆ, ಕೆಲವರು ಅದನ್ನು ವಿರೋಧಿಸಬಹುದು. ಪ್ರತಿಕ್ರಿಯೆಯನ್ನು ನಾವು ನಿರೀಕ್ಷಿಸಬೇಕು. 8ನೇದಾಗಿ, ಅವರು ಮಾತಿನಲ್ಲಿ ಸಿಕ್ಕಿಸ್ಬೇಕಂತ ಹೇಳ್ಬಿಟ್ಟು 20ನೇ ವಚನ, 20ನೇ ಅಧ್ಯಾಯ, ಲೂಕ 20:20 ಅಧ್ಯಾಯ 20ನೇ ವಚನ ನೆನಪಿಟ್ಕೊಳ್ಳಿಕ್ಕೆ ಈಸಿ ಅಲ್ವಾ? ಹೌದು. ಅವರು ಮಾತಿನಲ್ಲಿ ಯೇಸುಸ್ವಾಮಿಯನ್ನು ಸಿಕ್ಕಿಸ್ಬೇಕಂತಿದ್ದಾಗ್ಯೂ ಕೂಡ ಯೇಸುಸ್ವಾಮಿ ಮಾಡುವಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ಅವರಿಗೆ ವಾಕ್ಯ ಸಾರಿದರು. He answered them even though they were cunning. ಅದು 8ನೇ ಪಾಠ. 9ನೇ ಪಾಠ ಏನಂತ ಹೇಳಿದರೆ, ತೆರಿಗೆ ಕೊಡುವಂಥ ವಿಷಯದಲ್ಲಿ ಒಂದು ಪ್ರಶ್ನೆ ಕೇಳಿದಾಗ ಯೇಸುಸ್ವಾಮಿ ಕೊಟ್ಟಂಥ ಉತ್ತರ ಏನಂತ ಹೇಳಿದ್ರೆ, ದೇವರನ್ನು ಮನುಷ್ಯನನ್ನು ಮಿಕ್ಸ್ ಮಾಡಬೇಡ್ರಿ, ಅದು ಪ್ರತ್ಯೇಕ ಇದು ಪ್ರತ್ಯೇಕ ಅಂತ ಹೇಳ್ಬಿಟ್ಟು, ದೇವರದನ್ನು ಕೈಸರನದನ್ನು ಕೈಸರನಿಗೆ ಕೊಡ್ರಿ ಅಂದರೆ ಅರಸನಿಗೆ ಅಥವಾ ಸರ್ಕಾರಕ್ಕೆ ಹೋಗುವಂಥ ಸರ್ಕಾರಕ್ಕೆ ಕೊಡಬೇಕು, ದೇವರದನ್ನು ದೇವ್ರಿಗೆ ಕೊಡ್ರಿ ಅಂತ ಹೇಳ್ಬಿಟ್ಟು ಒಂದು ಡಿಸ್ಟಿಂಕ್ಷನ್, ಒಂದು ವಿವೇಚನೆ, ಒಂದು ಸ್ಪಷ್ಟತೆಯನ್ನು ದೇವರು ಸರ್ಕಾರ ಎಂಬ ಸ್ಪಷ್ಟತೆಯನ್ನು ಅವರು ತೆಗೆದುಕೊಂಡ್ರು. ಅದರಿಂದ ನಾವು ಕಲಿಯುವಂಥ ಒಂದು ಪಾಠ ಏನಂತ ಹೇಳಿದರೆ, ಎರಡನ್ನೂ ಮಿಕ್ಸ್ ಮಾಡಬಾರ್ದು. ಹೌದು, ದೇವರಿಂದ ಬರುವಂಥದ್ದು ಅಧಿಕಾರಿಗಳು, ರೋಮ 13:1-2 ಪ್ರಕಾರ. ಅದೇ ಸಂದರ್ಭದಲ್ಲಿ ಎರಡೂ ಕೂಡ ಪ್ರತ್ಯೇಕವಾದ ರೀತಿಯಲ್ಲಿ ವಿವೇಚಿಸಬೇಕು ಅಂತ ಹೇಳಿಬಿಟ್ಟು ಒಂದು ಪಾಠ. 10ನೇದಾಗಿ ಮತ್ತು ಕೊನೆಯದಾಗಿ ನಾವು ನೋಡುವಾಗ ಇನ್ನೊಂದನ್ನು ನಾವು ಕಲಿತಿದ್ದೇವೆ ನಮ್ಮ ಕರ್ತನಿಂದ. ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯದ ಯೇಸು 26ನೇ ವಚನ, ಜನರ ಮುಂದೆ ಬಹಿರಂಗವಾಗಿ ಹೇಳಿದ ಮಾತಿನಲ್ಲಿ ಅವರು ತಪ್ಪು ಕಂಡು ಹಿಡಿಯಲಾರದೇ ಹೋದರು. ಯೇಸು ಕರ್ತನಿಂದ ಕಲಿಯುವಂಥ 10ನೇ ಪಾಠ ಏನಂತ ಹೇಳಿದರೆ, ವೈರಿಗಳು ಸಹ ತಪ್ಪು ಕಂಡು ಹಿಡಿಯಲಾರದ ಹಾಗೆ ಮಾತಾಡಬೇಕು. ವಾವ್! I must speak in such a way that even enemy cannot find fault. ಅಂತಹ ರೀತಿಯಲ್ಲಿ ನಾವು ಜೀವಿಸಬೇಕು, ಬಾಳಬೇಕು. ನಮ್ಮ ಮನೆಯಲ್ಲಿ, ನಮ್ಮ ಕೆಲಸದ ಕ್ಷೇತ್ರದಲ್ಲಿ ನಾವು ನಮ್ಮ ನೆರೆಯವರ ಬಳಿಗೆ ಅಥವಾ ಇತರರ ನಡುವೆ ಇರುವಾಗ, ಹೌದು, ವೈರಿ ನಮ್ಮಲ್ಲಿ ತಪ್ಪು ಕಂಡು ಹಿಡಿಯಲಾರದಂಥ ಒಂದು ಮಾದರಿಯ ಜೀವನ ನಾವು ಬಾಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯ 1-26 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.